ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಮಗೆ ಭಾಳ ಉಪಯುಕ್ತವಾಗುವಂಥದ್ದು. ಇದು ನಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ನಾವು ಯಾವ ರೀತಿ ನೆನ್ಪಿಟ್ಕೋಬೇಕಪ್ಪ ಅಂತಂದರೆ, ಅದ್ರದ್ದೊಂದು ಶಾರ್ಟ್ ಟ್ರಿಕ್ ಇದೆ ರೀ. ಆ ಶಾರ್ಟ್ ಟ್ರಿಕ್ ಹೇಳ್ರಿ. ಶಾರ್ಟ್ ಟ್ರಿಕ್ ಯಾವ್ದು ಅಂತ ಶಾರ್ಟ್ ಟ್ರಿಕ್ ಹೇಳತ್ತೀನಿ ನೋಡ್ರಿ. ಶಾರ್ಟ್ ಟ್ರಿಕ್ ಯಾವುದಪ್ಪ ಅಂತಂದರೆ, ಮಗ ದೋಣಿ ತುಂಬಿದೆ. ಮಗ ದೋಣಿ ತುಂಬಿದೆ ಅಂಥೇಳಿ ಶಾರ್ಟ್ ಟ್ರಿಕ್ ಅದ ರೀ. ಇದು ಭಾಳ ಈಸಿ ಅದ ರೀ. ಕೃಷ್ಣಾ ನದಿ ಉಪನದಿ ನೆನಪಿಟ್ಕೊಬೋದು ರೀ. ಫಸ್ಟ್ ಒನ್ ಈಗ ಇದರ ಪೂರ ನೋಡ್ಕೊಂಬರ್ರಿ. ಮಗ ದೋಣಿ ತುಂಬಿದೆ, ಈ ಶಾರ್ಟ್ ಟ್ರಿಕ್ಕ ನೆನಪಿಟ್ಕೊಳ್ರಿ. ಇದು ಭಾಳ ಯೂಸ್ ಆಯ್ತದೆ ನೋಡ್ರಿ ನಮಗೆ. ಎದ್ರದ್ದು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು. ಶಾರ್ಟ್ ಟ್ರಿಕ್ ಮಗ ದೋಣಿ ತುಂಬಿದೆ. ಮ ಅಂದ್ರಿ, ಮ ಅಂತಂದ್ರೆ ಮಲಪ್ರಭಾ. ಅದೇ ರೀತಿ ಗ ಅಂತಂದ್ರಿ, ಮಗ ಗ ಅಂತಂದ್ರೆ ಏನು ಬರ್ತದೆ ರೀ? ಘಟಪ್ರಭಾ. ಮಲಪ್ರಭಾ, ಘಟಪ್ರಭಾ. ಅದೇ ರೀತಿ ದೋಣಿ ಅಂತಂದ್ರೆ ದೋಣಿನೇ ರೀ. ದೋಣಿ ನದಿ ರೀ. ಅದೇ ರೀತಿ ತುಂಗ್ ಅಂತಂದ್ರೆ ರೀ ತುಂಗಭದ್ರಾ. ಭೀ ಅಂತಂದ್ರೆ ಭೀಮಾ ನದಿ. ದೇ ಅಂತಂದ್ರೆ ದಿಂಡಿ ನದಿ ಅದ ರೀ. ಇದು ನಮಗೆ ರೀ ಯಾವ ಟ್ರಿಕ್ ಅದ ರೀ? ಇದು ಕೃಷ್ಣಾ ನದಿಯ ಪ್ರಮುಖ ನದಿಗಳು. ಶಾರ್ಟ್ ಟ್ರಿಕ್ ಅದ ನೋಡ್ರಿ ಇದು. ಮಗ ದೋಣಿ ತುಂಬಿದೆ. ಮ ಅಂತಂದ್ರೆ ಮಲಪ್ರಭಾ, ಗ ಅಂತಂದ್ರೆ ಘಟಪ್ರಭಾ, ದೋಣಿ ಅಂತಂದ್ರೆ ದೋಣಿ, ತುಮ್ ಅಂತಂದ್ರೆ ತುಂಗಭದ್ರಾ, ಭೀ ಅಂತಂದ್ರೆ ಭೀಮಾ, ದೇ ಅಂದರೆ ದಿಂಡಿ. ಈ ಶಾರ್ಟ್ ಟ್ರಿಕ್ ನೆನ್ಪಿಟ್ಕೊಳ್ರಿ. ಇಂಥ ಮತ್ತಷ್ಟು ಶಾರ್ಟ್ ಟ್ರಿಕ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.